ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸಿರಿಕರ್ ಮಾಸ್ಟರ್ ರಾಹುಲ್ ಸಿರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮದು ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಶೇಷ ಬಂದಾಗ ಮೊನ್ನೆ ನಡೆದಂತ ಆಗಸ್ಟ್ 2 2026 ನಡೆದ ಸಿವಿಲ್ ಪೊಲೀಸ್ ಪರೀಕ್ಷಾ ಸಾಮಾನ್ಯ ವಿಜ್ಞಾನ ಅದಲ್ವಾ. ಈ ವಿಜ್ಞಾನದ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡ್ಕೊಂತ ಹೋಗೋಣಂತಲ್ವಾ, ಅದ್ರ ಬಗ್ಗೆ ಅದಲ್ವಾ ವಿಸ್ತರಣೆ ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣಂತ. ಇನ್ನೊಂದೇನಪ್ಪ ಬಂದಾಗ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರಲ್ವಾ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಅದಲ್ವಾ ನೋಡ್ಕೊಂತ ಹೋಗೋಣಂತ. ಯಾವ ಕ್ವಶನ್ ಇತ್ತು ಹೆಂಗೆ ಅಂತ ಅದಲ್ವಾ, ಆ ಆನ್ಸರ್ ಕಿ ಮೊನ್ನೆ ಮಾಡಿದ್ದೆ, ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗಿದ್ದೆ ಅದಲ್ವಾ. ಇವತ್ತೇನಪ್ಪ ಅಂದ್ರೆ ವಿಶ್ಲೇಷಣೆ ಮಾಡೋಣ ಅಂತದಲ್ವಾ. ಬರ್ರಿ, ಮೊದಲನೇ ಕ್ವಶನ್ ಹೀಗೆ ಅದಾವಲ್ವಾ ನೋಡಿ. ಪ್ರಮುಖವಾಗಿ ಗೊತ್ತಿರ್ಬೇಕು, ಅಡುಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಅಂದ್ರೆ ನೋಡ್ರಿ. ಇವಾಗ LPG ಗ್ಯಾಸ್ ಅದ ನೋಡ್ರಿ, ಆ LPG ಗ್ಯಾಸ್ ಅದಲ್ವಾ, ಆ LPG ಗ್ಯಾಸ್ ಏನ್ ಸೋರಿಕೆ ಆದಾಗ ಅದಲ್ವಾ, ಲೀಕ್ ಆದಾಗ ಏನ್ ಗೊತ್ತೇನ್ರಿ, ಸ್ಮೆಲ್ ಅಂತಕ್ಕಂಥ ಬರ್ತದ. ಆ ಸ್ಮೆಲ್ ಬರ್ಬೇಕಾದ್ರೆ ಏನ್ ಗೊತ್ತೇನಿ, ಏನಂತಕ್ಕಂಥ ಮಿಶ್ರಣ ಮಾಡಿದಾರೆ ಅಂತ ಕೇಳಿದಾರೆ ಅದಲ್ವಾ. ಈಗ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ 3 ಆಪ್ಷನ್ ಅದಲ್ವಾ. ಈಗ ಪೆಂಟೇನ್ ಅದಲ್ವಾ, ಇದ್ರ ವಾಸನೆ ಬರಂಗಿಲ್ಲ. ಬ್ಯೂಟಿನ್ ವಾಸನೆ ಬರಂಗಿಲ್ಲ. ನಂತರ ಪ್ರೋಪೇನ್ ಕೂಡ ವಾಸನೆ ಬರಲ್ಲ. ನಮ್ ಕ್ಲಾಸ್ ಮಾಡುವಾಗ ಹೇಳ್ತಿರ್ತಿದ್ದೆ, ನನ್ನ ಆಫ್ಲೈನ್ ಕ್ಲಾಸ್ ಮಾಡುವಾಗ ಹೇಳ್ತಿರ್ತಿದ್ದೆ. ಆಮೇಲೆ ನೋಡ್ರಿ, ಈ ಆನ್ಲೈನ್ ಕ್ಲಾಸ್ನಾಗ ಕೂಡ ಸುಮಾರು ಸಾರಿ ಹೇಳಿದ್ದೆ. ಈಗ ನೋಡ್ರಿ, ಇವಾಗ ಎತ್ತೇನ್ ನಿತ್ಯೋಲ್ ಅಂತಕ್ಕಂತ ಏನ್ ಮಾಡ್ತಾರ ಗೊತ್ತೇನ್ರಿ. ಸಪೋಸ್ ಈ LPG ಗ್ಯಾಸ್ ಇರುತ್ತೆ ನೋಡ್ರಿ. ಈಗ ನೋಡ್ರಿ, ಪೆಂಟಿನ್ ವಾಸನೆ ಇಲ್ಲ, ಬ್ಯೂಟಿನ್ ವಾಸನೆ ಇಲ್ಲ, ಪ್ರೋಪಿನ್ ವಾಸನೆ ಇಲ್ಲ. ನೋಡ್ರಿ, ಇದು ಮೂರದ್ದು ವಾಸನೆ ಇಲ್ಲ. ಸಪೋಸ್ ಈ ಗ್ಯಾಸ್ ಅಂತಕ್ಕಂತ ಲೀಕ್ ಐತಿ ಅಂತ ತಿಳ್ಕೊಡೋದಲ್ವಾ. ಲೀಕ್ ಆಯ್ತಿ ಅಂತ ತಿಳ್ಕೊಡವ, ಸಪೋಸ್ ಕಡ್ಡಿ ಕೊಡ್ತ ಅಂತ ತಿಳ್ಕೊ, ಡಮ್ ಅಂತ ಐತಿ. ಡಮ್ ಅಂದ್ರೆ ಏನ್ ಗೊತ್ತೇನ್, ಬ್ಲಾಸ್ಟ್ ಆಗ್ಬಿಡ್ತದ್ರಿ. ಈಗ ನೋಡ್ರಿ, ಈ ಬ್ಲಾಸ್ಟ್ ಆಗ ತಡಿಬೇಕಂತ ಏನ್ ಮಾಡ್ತಾರ ಗೊತ್ತೇನ್, ಅದ್ರಾಗ ಎತ್ತೇನ್ ಇತ್ಯೋಲ್ ಅದಲ್ವಾ, ಎತ್ತೇನ್ ಇತ್ಯೋಲ್ ಅಥವಾ ನೋಡ್ರಿ, ಇದಕ್ಕೆ ಏನ್ ಗೊತ್ತ, ಇನ್ನೊಂದ್ ಹೆಸರು ಏನ್ ಗೊತ್ತೇನ್ರಿ, ಈಥೈಲ್ ಅದಲ್ವಾ ನೋಡ್ರಿ. ಈಥೈಲ್ ಅದಲ್ವಾ, ಈಥೈಲ್ ಏನ್ ಗೊತ್ತೇನ್ರಿ ಸರ್, ಮರ್ಕ್ಯಾಪ್ಟನ್ ಅಂತಕ್ಕಂಥ ಈಥೈಲ್ ಏನ್ ಗೊತ್ತದಲ್ವಾ ನೋಡ್ರಿ, ಮರ್ಕ್ಯಾಪ್ಟನ್ ಅಂತಕ್ಕಂಥದಲ್ವಾ ಸರ್. ಮರ್ಕ್ಯಾಪ್ಟನ್ ಅಂತಕ್ಕಂಥ ಏನ್ ಮಾಡ್ತಾರ ಗೊತ್ತೇನ್, ಮಿಕ್ಸ್ ಮಾಡ್ತಾರ ನೋಡ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಈಥೈಲ್ ಮರ್ಕ್ಯಾಪ್ಟನ್ ಅಂದ್ರನು ಒಂದೇ, ಎತ್ತೆ ಅದನ್ನ ಈಥೈಲ್ ಅಂದ್ರನು ಒಂದೇ ಅದಲ್ವಾ. ಇದು ನಮ್ ಕಾಮನ್ಲಿ ಗೊತ್ತಾಗುತ್ತೆ. ಬೇಸಿಕಲಿ ಪೆಂಟಿನ್ ವಾಸನೆ ಇಲ್ಲ, ಬ್ಯೂಟಿನ್ ವಾಸನೆ ಇಲ್ಲ, ಪ್ರೋಪನ್ ವಾಸನೆ ಇಲ್ಲ ಅದಲ್ವಾ. ಅಂದ್ರೆ ಎತ್ತೇನ್ ಈಥೈಲ್ ಅಂದ್ರೆ ಏನ್ ಗೊತ್ತೇನಿ, ಈಥೈಲ್ ಮರ್ಕ್ಯಾಪ್ಟನ್ ಅಂತಕ್ಕಂಥದಲ್ವಾ. ನೋಡ್ರಿ, ಇದು ಸರಿಯಾದ ಉತ್ತರ ಅದು ಗೊತ್ತೇನಿ, ಎತ್ತೇನ್ ಈಥೈಲ್ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ. ಎಸ್. ಆಮೇಲೆ ನೋಡ್ರಿ, LPG ಅಂದ್ರೆ ಗೊತ್ತಿರ್ಬೇಕು ನಿಮ್ ಅದಲ್ವಾ. LPG ಅಂದ್ರೆ ನಿಮ್ ಕಾಮನ್ಲಿ ಗೊತ್ತಿದಲ್ವಾ. LPG ಅಂತ ಬಂದಾಗ ಪ್ರಮುಖವಾಗಿ ಸರ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು ನೋಡ್ರಿ. ನಮ್ದು ಡೈರೆಕ್ಟ್ ಎಲ್ಲ ಲಿಕ್ವಿಡ್ ಅಲ್ರಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ. ಕನ್ನಡದಾಗ ದ್ರವೀಕೃತದಲ್ವಾ ನೋಡ್ರಿ. ದ್ರವೀಕೃತ 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 ಏನ್ ಗೊತ್ತೇನೆ, ಪೆಟ್ರೋಲಿಯಂ ಅದಲ್ವಾ ನೋಡ್ರಿ. ಪೆಟ್ರೋಲಿಯಂ ಅದಲ್ವಾ. ಅನಿಲ್ ಅಂತಕ್ಕಂಥ ಯಾವ್ದು ಹೇಳ್ರಿ, ಅನಿಲ್ ಅಂತಕ್ಕಂಥದ್ದು ಗೊತ್ತಿರೋದಲ್ವಾ. ಎಸ್, ಇರ್ಲಿ ಕೇಳ್ತಿರ್ತಾರ ನೋಡ್ರಿ ಇಂತ. ಸರ್ LPG ಗ್ಯಾಸ್ ಅಂತಕ್ಕಂಥದಲ್ವಾ ಕಂಡುಹಿಡಿದ ವಿಜ್ಞಾನ ಬಂದಾಗ ಯಾರಾಗ ಗೊತ್ತೇನ್ರಿ, ಸ್ನೆಲ್ಲಿಂಗ್ ಅಂತಕ್ಕಂಥ. ಯಾರಿಗ್ ಗೊತ್ತೇನ್ರಿ, ಸ್ನೆಲ್ಲಿಂಗ್ ಅಂತಕ್ಕಂಥ. ಸ್ನೆಲ್ಲಿಂಗ್ ನೋಡ್ರಿ, LPG ಗ್ಯಾಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಸ್ನೆಲ್ಲಿಂಗ. ಮಾಸ್ತರ್ ಯಾವ ವರ್ಷ ಕಂಡಿತಾರ ಬಂದಾಗ 1910 ಕಂಡಿತಾರ ನೋಡ್ರಿ. ಆಮೇಲೆ ನೋಡ್ರಿ, ಈ LPG ಅದ ನೋಡ್ರಿ, LPG ಯ ಪ್ರಮುಖವಾದ ಘಟಕ ಯಾವ್ದು ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು, ಬ್ಯೂಟೇನ್ ಅಂತಕ್ಕಂಥ. ಯಾಟನ್ ಹೇಳ್ರಿ, ಬ್ಯೂಟೇನ್ ನೋಡಿ. LPG ಯ ಪ್ರಮುಖವಾದ ಘಟಕ ಅಂತ ಬಂದಾಗ ಸರಿ ಬ್ಯೂಟಿನ್ ಆಗಿರ್ತೈತಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಇತ್ತೀಚಿಗೆ ನೋಡಿ LPG ಗ್ಯಾಸ್ ಬಗ್ಗೆ ಬಹಳ ಏನ್ ಗೊತ್ತೇನ್ರಿ, ಸುದ್ದಿಯಲ್ಲಿ ಇರ್ತದಲ್ವಾ. ಅಪ್ಲೈಡ್ ಸೈನ್ಸ್ ಅಂತ ಕೂಡ ಕೇಳ್ಬೋದ್ರಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. LPG ಅಂದ್ರೆ ನಮ್ ಕಾಮನ್ ಲಿಸ್ಟ್ ಗೊತ್ತಿರ್ಬೇಕು, ಪ್ರಮುಖವಾದ ಘಟಕ ಬ್ಯೂಟಿನ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್, ಪ್ರಮುಖವಾಗಿ ನೆಕ್ಸ್ಟ್ ಕ್ವಶನ್ ಹೋಗೊಂಬರದಲ್ವಾ. ನೆಕ್ಸ್ಟ್ ನೋಡ್ರಿ, ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಏನ್ ಗೊತ್ತೇನ್ರಿ, ಅನಿಲವನ್ನು ತುಂಬಿಸುತ್ತಾರೆ. ಕೆಳಗಿನಗಳಲ್ಲಿ ಯಾವುದೇನ್ ಗೊತ್ತೇನ್ರಿ, ಅಥವಾ ಯಾವ ಸೂಕ್ತ ಅನಿಲ ಯಾವ್ದೇನ್ ಗೊತ್ತೇನ್ರಿ, ಸೂಕ್ತ ಅನಿಲ ಕೇಳ್ಯಾರ ನೋಡ್ರಿ. SO2 ಅಂತ ಬಂದಾಗ ಇದು ಸಲ್ಫರ್ ಡೈಆಕ್ಸೈಡ್ ಏನ್ ಗೊತ್ತೇನ್ರಿ, ಸಲ್ಫರ್ ಅದಲ್ವಾ ನೋಡ್ರಿ. ಸಲ್ಫರ್ ನೋಡ್ರಿ, ಡೈಆಕ್ಸೈಡ್ ಅಂತಕ್ಕಂಥದಲ್ವಾ. ಸಲ್ಫರ್ ಡೈಆಕ್ಸೈಡ್ ಅಂದ್ರೆ ನೋಡ್ರಿ, ಇದು ಪ್ರಮುಖವಾಗಿ ವಿಷಕಾರಿ ಅನಿಲ ಸ್ನೇಹಿತರೆ. ಇದು ನೋಡ್ರಿ, ಇದು ಪ್ರಮುಖವಾಗಿ ಇದು ವಿಷಕಾರಿ ಅನಿಲ ಅಂತಕ್ಕಂಥಲ್ವಾ. ಸರಿ, ವಿಷಕಾರಿ ಅನಿಲ ಆಗಿರುತ್ತೆ. ವಿಷಕಾರಿ ಅನಿಲ ಏನ್ ಗೊತ್ತೇನ್ರಿ, ತುಂಬಿರಲ್ರಿ ಅದಲ್ವಾ. ಸಲ್ಫರ್ SO2 ಅಂದ್ರೆ ಸಲ್ಫರ್ ಡೈಆಕ್ಸೈಡ್, ಇದು ವಿಷಕಾರಿ ಅನಿಲ ಆಗಿರುತ್ತೆ ನೋಡೋದಲ್ವಾ. ಇದು ತುಂಬಿರಂಗಿಲ್ಲ. ಸರ್ ನಮ್ದು NO2 ಬಂದಾಗ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ನೈಟ್ರೋಜನ್ ಡೈಆಕ್ಸೈಡ್ ಅಂತಕ್ಕಂಥದಲ್ವಾ. ನೋಡ್ರಿ ಗೊತ್ತ, ನೈಟ್ರೋಜನ್ ಡೈಆಕ್ಸೈಡ್ ಅಂತಕ್ಕಂಥ ಇದು ಕೂಡ ಏನ್ ಗೊತ್ತೇನೆ, ವಿಷಕಾರಿ ಅನಿಲ. ಮತ್ತೆ ನೋಡ್ರಿ ವಾಸನೆ ಬರ್ತದ್ರಿ ನೋಡ್ರಿ. ಇದು ಕೂಡ ಏನ್ ಗೊತ್ತೇನ್ರಿ, ವಿಷಕಾರಿ ಅನಿಲ. ಮತ್ತೇನ್ ಗೊತ್ತೇನ್ರಿ ಸರ್, ವಾಸನೆ ಅಂತಕ್ಕಂಥ ಬರ್ತಾರೆ. ಸರ್ ನಂತರ ಓಟೋನ್ ಬಂದಾಗ ಏನ್ ಗೊತ್ತೇನ್ರಿ, ಆಕ್ಸಿಜನ್. ಅಥವಾ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ಆಕ್ಸಿಜನ್ ಬಂದಾಗ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಆಮ್ಲಜನಕ ಅಂತಕ್ಕಂಥ. ಓಟೋನ್ ಏನ್ ಗೊತ್ತೇನ್ರಿ, ಆಮ್ಲಜನಕ. ಅಥವಾ ಏನ್ ಗೊತ್ತೇನ್ರಿ, ಪ್ರಮುಖವಾಗಿ ಸರ್ ಆಕ್ಸಿಜನ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಇದೇನ್ ಗೊತ್ತೇನ್, ಪ್ರಮುಖವಾಗಿ ಏನ್ ಗೊತ್ತೇನ್ರಿ, ಮನುಷ್ಯನಿಗೆ ಗೊತ್ತೇನ್ರಿ, ಜೀವಗಳಿಗೆ ಇದು ಪ್ರಮುಖವಾಗಿ ಅತ್ಯಮೂಲವಾದಲ್ವಾ. ಆಮ್ಲಜನಕ ಅಂತಕ್ಕಂಥ ಬೇಕೇ ಬೇಕು ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ CO2 ಗೊತ್ತೇನ್ರಿ, ಕಾರ್ಬನ್ ಡೈಆಕ್ಸೈಡ್. ಯಾವ ಡೈಆಕ್ಸೈಡ್ ಗೊತ್ತೇನಲ್ವಾ, ಕಾರ್ಬನ್
ನೋಡ್ರಿ ಡೈಆಕ್ಸೈಡ್ ಅಂತಕ್ಕಂಥ ಕಾರ್ಬನ್ ಏನ್ ಗೊತ್ತಿರದಲ್ವಾ ಸರ್, ಡೈಆಕ್ಸೈಡ್ ಅಂತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಸ್ನೇಹಿತರೆ ಗೊತ್ತಿರ್ಬೇಕದಲ್ವಾ. ಇದೇನ್ ಮಾಡ್ತದ ಗೊತ್ತೇನ್ರಿ ಸರ್, ಇವಾಗ ಬುರ್ಗ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಗೊತ್ತೇನ್ರಿ. ಇವಾಗ ಬುರ್ಗ ಅಥವಾ ನೊರೆ ಅಂತ ಕರೀತಾರ ನೋಡ್ರಿ, ಅದಲ್ಲ ನೊರೆ. ಈಗ ನಾವು ಪ್ರಮುಖವಾಗಿ ನೋಡ್ರಿ ಈಗ ತಂಪು ಪಾನೀಯಗಳು ಬಾಟ್ಲ್ ಓಪನ್ ಮಾಡಂತ ತಿಳ್ಕೊಂಡು ನೊರೆ ಅಂತಕ್ಕಂಥ ಬರ್ತದ, ಬುರುಗ್ ಬರ್ತದ ನೋಡ್ರಿ. ಈಗ ಪೆಪ್ಸಿ ಆಗಿರ್ಬೋದು ರೀ, ಕೋಕೋ ಕೋಲಾ ಆಗಿರ್ಬೋದು, ಸ್ಪ್ರೈಟ್ ಆಗಿರ್ಬೋದು, ಅದಲ್ವಾ. ಈಗ ನಾವ್ ಯಾವಾಗ ಬೇನ್ ಗೊತ್ತೇನ್ರಿ ತಂಪು ಪಾನೀಯ ಓಪನ್ ಮಾಡಂತ ತಿಳ್ಕೊಡ್ರಿ, ಅದ್ರಲ್ಲಿ ನೊರೆ ಅಥವಾ ಬುರ್ಗ್ ಅಂತಕ್ಕಂಥ ಬರ್ತದಲ್ವಾ. ಆ ನೊರೆ ಅಥವಾ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತಾರೆ, ಗ್ಯಾಸ್ ಇರ್ತದಲ್ವಾ, ಬ್ಲಾಸ್ಟ್ ಆಗೋ ಚಾನ್ಸಸ್ ಕೂಡ ಇರ್ತದೆ ಅದಲ್ವಾ. ಅದ್ ಸಪೋಸ್ ನೋಡ್ರಿ ಈ ತಂಪು ಪಾನೀಯಗಳು ಏನ್ ಗೊತ್ತು ಫುಲ್ ಆಗಿ ತುಂಬಾಗಿಲ್ ಗೊತ್ತೇನ್ರಿ, ಅಲ್ಲಿ ಪ್ರಮುಖವಾಗಿ ನೀರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಅಲ್ಲಿ ಪ್ರಮುಖವಾಗಿ ಸರ ಅಸಂಬಂಧ ವಿಕಸನಗಳು ಬರ್ತದ್ರಿ ಅದಲ್ವಾ. ಈ ನೊರೆ ಗ್ಯಾಸ್ ಬಂದಾಗ ಪ್ರಮುಖವಾಗಿ ಇದು ಬಿಡುಗಡೆ ಆಮ್ಲ ಅದು ಗೊತ್ತೇನ್ರಿ, ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥ ಯಾವ ಗೊತ್ತೇನ್ರಿ, ಕಾರ್ಬೋನಿಕ್ ಏನ್ ಗೊತ್ತೇನ್ರಿ ಆಮ್ಲ ಅಂತಕ್ಕಂಥದ್ದು. ಸರಿ, ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥದಲ್ವಾ, ಇದೇನ್ ಗೊತ್ತೇನ್ರಿ ಆಮ್ಲಿ ಆಗಿರ್ತದೆ. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಗೊತ್ತೇನ್ರಿ ಆಮ್ಲಿ ಆಗಿರ್ತದಲ್ವಾ, ಅದೇ ಮಿಕ್ಸ್ ಮಾಡಿರ್ತಾರ ನೋಡ್ರಿ. ಹೀಗಾಗಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಗೊತ್ತೇನ್ರಿ, ಡಿ ಮಾತ್ರ ಅಂತಕ್ಕಂಥದಲ್ವಾ. ಅಂದ್ರೆ ಯಾವ್ದು ಆಪ್ಷನ್ ಗೊತ್ತೇನ್ರಿ, ಸರಿಯಾದ ಉತ್ತರ ಗೊತ್ತೇನ್ 2 ಮಾತ್ರ ಅಂತ. ಅಂದ್ರೆ ಎರಡನೇದೇನ್ ಗೊತ್ತೇನ್ರಿ ಡಿ ಮಾತ್ರ ಅಂತಕ್ಕಂಥ ಸರಿಯಾದ ಉತ್ತರ ಡಿ ಮಾತ್ರ ಅಂತಕ್ಕಂಥ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಮತ್ತೆ ಮುಂಬರುವ ಕೂಡ ಕೇಳ್ಬೋದು ಅದಲ್ವಾ. ಎಸ್, ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ನೋಡ್ರಿ. 39ನೇ ಕ್ವಶನ್ ಅದಲ್ಲ ಅಂದ್ರೆ C3 ಕ್ವಶನ್ ಪೇಪರ್ ಪ್ರಕಾರ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳದಲ್ವಾ. ನೋಡ್ರಿ, ಹೇಳಿಕೆ 1 ಕೊಟ್ಟಿದ್ದಾರೆ, ಜಠರಸವು ಗ್ಯಾಸ್ಟ್ರಿಕ್ ಜ್ಯೂಸ್ H2SO4 ಹೊಂದಿರುತ್ತೆ. ಇಲ್ರಿ, ಇಲ್ಲಿ ಏನಿರುತ್ತೆ ಗೊತ್ತೇನು, HCl ಅಂತಕ್ಕಂಥ ಮೀನ್ಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತಾರೆ. ಈ ಮಾನವ ಜಠರ ಇತ್ತು ನಿಮ್ ಸುಮಾರು ಸಲ ಆನ್ಲೈನ್ ಕ್ಲಾಸ್ ನ ಹೇಳಿದಾರೆ ನೋಡ್ರಿ. ಈ ಪೊಲೀಸ್ ಎಕ್ಸಾಮ್ ಏನ್ ಗೊತ್ತಿ ಸುಮಾರು 7 ಕ್ವಶನ್ ಏನ್ ಗೊತ್ತೇನ್ರಿ, 5ರಿಂದ ಏನ್ ಗೊತ್ತೇನ್ರಿ 6 ಕ್ವಶನ್ ಅಂತಕ್ಕಂಥ ಗೊತ್ತೇನೆ ಹೇಳಿರ್ತಕ್ಕಂಥ ಕ್ಲಾಸ್ ಬಂದವ್ರಿ. ನೋಡಿದ್ರು ಚೆಕ್ ಮಾಡ್ಬೋದು ನೀವು ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಏನ್ ಗೊತ್ತೇನ್ರಿ H2SO4 ಹಂಗಿಲ್ರಿ, HCl ಅಂತಕ್ಕಂತ ಇರುತ್ತೆ, ಹೈಡ್ರೋಕ್ಲೋರಿಕ್ ಏನ್ ಗೊತ್ತೇನ್ರಿ ಆಮ್ಲ ಅಂತಕ್ಕಂತ ಇರುತ್ತೆ. ಇದು ಹೇಳಿಕೆ ತಪ್ಪದ. ಸರ್, ನೆಕ್ಸ್ಟ್ ಬಂದಾಗ ಹೇಳಿಕೆ 2 ನೋಡ್ರಿ, ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸಲಾಗುತ್ತೆ. ನೋಡ್ರಿ, ಆಮ್ಲೀಯತೆ ಅಂತಕ್ಕಂಥ ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸ್ತಾರ, ಇದೇನ್ ಗೊತ್ತೇನೆ ಸರಿ ಅದ, ಇದು ಸರಿ ಅದ. ಹಾಗಿದ್ರೆ ನೋಡ್ರಿ ಸರಿಯಾದ ಹೇಳಿಕೆ ನೋಡ್ರಿ, ಹೇಳಿಕೆ 1 ಸರಿ ಆದ್ರೆ ಹೇಳಿಕೆ 2 ತಪ್ಪಾಗಿದೆ. ಹಂಗಿಲ್ರಿ, ಹೇಳಿಕೆ 1 ತಪ್ಪದ, ಹೇಳಿಕೆ 2 ಸರಿ ಅದ. ಇದು ಆಗಂಗಿಲ್ಲ ಅನ್ಸರ್. ಹೇಳಿಕೆ 1 ತಪ್ಪು ಆದ್ರೆ ಹೇಳಿಕೆ 2 ಸರಿ. ಇದು ನೋಡ್ರಿ, ಹೇಳಿಕೆ 1 ತಪ್ಪದರೆ ಓಕೆ, ಹೇಳಿಕೆ 2 ಏನ್ ಗೊತ್ತೇನೆ ಸರಿ. ಅಂದ್ರೆ ಸರಿಯಾದ ಉತ್ತರ ಏನ್ ಗೊತ್ತೇ ಇದೇ ಆಗಿರುತ್ತೆ ನಾವು ಅದಲ್ವಾ. ಈಗ ನೋಡ್ರಿ, ಇವಾಗ ಇದು ಆನ್ಸರ್ ಅದ್ ಗೊತ್ತೇನೆ 2ನೇದಾಗಿರುತ್ತೆ ನೋಡ್ರಿ. ಪ್ರಮುಖವಾಗಿ ಏನ್ ಗೊತ್ತೇನೆ, ಮಾನವನ ಜಠರರಸ ಅಥವಾ ನೋಡ್ರಿ ಗ್ಯಾಸ್ಟ್ರಿಕ್ ಅಂದ್ರ ಮಾನವನ ಜಠರಲ್ಲಿ ಉತ್ಪತ್ತಿ ಆಗುವ ಆಮ್ಲದ್ದು HCl ಅಂತಕ್ಕಂಥ ಇದು ಇಂಪಾರ್ಟೆಂಟ್ ನೋಡ್ರಿ. HCl ಸರ್, ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲದ ಏನ್ ಗೊತ್ತೇನೆ ಐತಿಹಾಸಿಕ ಹೆಸರು ಬರುತ್ತೆ. ಐತಿಹಾಸಿಕ ಹೆಸರು ಯಾವ್ದ ಗೊತ್ತೇನ್ರಿ ಸರ್, ನೋಡ್ರಿ ಮುರಿಯಾಟಿಕ್ ಆಮ್ಲ ಅಂತಕ್ಕಂಥ ಆಮ್ಲ ಗೊತ್ತೇನದಲ್ವಾ. ಮುರಿಯಾಟಿಕ್ ಏನ್ ಗೊತ್ತೇನ್ರಿ, ಮುರಿಯಾಟಿಕ್ ಸರ್ ಆಮ್ಲ ಅಂತಕ್ಕಂಥ ನೋಡ್ರಿ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಮುರಿಯಾಟಿಕ್ ಆಮ್ಲ ಅಂದ್ರೂ ಒಂದೇ ಅದಲ್ವಾ, ನಂತರ HCl ಅಂದ್ರೂ ಒಂದೇ, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೂ ಒಂದೇ ಅದಲ್ವಾ. ಮತ್ ಕನ್ಫ್ಯೂಸ್ ಆಗ್ಬೇಡ್ರಿ, ಇದ್ರ ಅಣುಸೂತ್ರ HCl ಅಂತಕ್ಕಂಥದ್ದು ಅದಲ್ವಾ. ಇದು ನೋಡ್ರಿ, ಇವಾಗ ಈ ಮಾನವನ ಪಿತ್ತಿನ ಉತ್ಪತ್ತಿ ಆಗುತ್ತೆ ನೋಡ್ರಿ, ಅದಕ್ಕೇನ್ ಗೊತ್ತಿರಿ ಸ್ಪಿರಿಟಿಕ್ ಆಮ್ಲ ಅಂತ ಕರೀತಾರ ನೋಡ್ರಿ. ಸ್ಪಿರಿಟಿಕ್ ಅದಲ್ವಾ, ಸ್ಪಿರಿಟಿಕ್ ಏನ್ ಗೊತ್ತೇನ್ರಿ ಸರ್, ಆಮ್ಲ ಅಂದ್ರೂ ಒಂದೇ, ಸ್ಪಿರಿಟಿಕ್ ಆಮ್ಲ ಅಂದ್ರೂ ಒಂದೇ, ಮುರಿಯಾಟಿಕ್ ಆಮ್ಲ ಅಂದ್ರೂ ಒಂದೇ, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರ ಅಂದ್ರ ಈಗ ಪಿತ್ತ ಮೀನ್ಸ್ ಜಠರದಾಗ ರಸದ ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತಲ್ವಾ, ಅದಕ್ಕೆ ಸ್ಪಿರಿಟಿಕ್ ಆಮ್ಲ ಅಂತ ಕರೀತಾರ. ಸರ್, ಇದು ಎಲ್ಲಿ ಬಳಸ್ತಾರ ಬಂದಾಗ ನಿಮ್ಗೆ ಇದು ಹೇಳಿದೆ ನೋಡಿ ಸುಮಾರು ಆನ್ಲೈನ್ ಕ್ಲಾಸ್ನಾಗ. ಸರ್, ಎಲ್ಲಿ ಬಳಸ್ತಾರ ಬಂದಾಗ ಏನ್ ಗೊತ್ತೇನ್ರಿ, ಅಂಟುಗಳ ತಯಾರಿಕೆ ಏನ್ ಗೊತ್ತೇನ್ರಿ, ಅಂಟುಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಅಂಟುಗಳ ತಯಾರಿಕೆಯಲ್ಲಿ ಅದಲ್ವಾ. ಸರ್, ನಂತರ ಬಂದಾಗ ಈಗ ನೋಡಿ ಜೆಲೆಟಿನ್ ಕಡ್ಡಿ ರೀ ಸ್ನೇಹಿತರೆ, ಏನ್ ಗೊತ್ತ ಜೆಲೆಟಿನ್ ಕಡ್ಡಿ ಅಂತ ಸ್ಫೋಟಕ ಇರ್ತಾವಲ್ರಿ, ಆ ಸ್ಫೋಟಕ ಕಂಡಿಬೇಕಾದ್ರೆ ಏನ್ ಗೊತ್ತೇನ್ರಿ ತಯಾರಿಸ್ಬೇಕಾದ್ರೆ ಬಳಸ್ತಾರ ಅಂತ ನೋಡ್ರಿ. ಆಮೇಲೆ ಇವಾಗ ಏನ್ ಗೊತ್ತೇನ್ರಿ ಸರ್, ಲೋಹಗಳಂತಕ್ಕಂಥ ಈಗ ಲೋಹ ಇರವಲ್ವಾ, ಈಗ ಕಬ್ಬಿಣ ಆಗಿರ್ಬೋದ್ರಿ ಅದಲ್ವಾ ಸರ್, ಕಂಚಾಗಿರ್ಬೋದು, ಈ ಲೋಹಗಳಂತಕ್ಕಂಥ ನೋಡ್ರಿ ಇವಾಗ ಲೇಪನ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಈಗ ಗ್ಯಾಲ್ವನಿಕರಣ ಮಾಡೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರ ಗೊತ್ತೇನ್ರಿ, ಶುದ್ಧೀಕರಿಸಲು ಸರ್ ಏನ್ ಬಳಸ್ತಾರ ಗೊತ್ತೇನ್, ಪ್ರಮುಖವಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಬಳಸ್ತಾರೆ. ಬಟ್ ನೋಡ್ರಿ ಇವಾಗ ಸರ್ ಚಿನ್ನ ಆಗಿರ್ಬೋದು, ಆಮೇಲೆ ಬೆಳ್ಳಿ ಆಗಿರ್ಬೋದು, ಪ್ಲಾಟಿನಂ ಶುದ್ಧೀಕರಿಸಬೇಕಾದ್ರೆ ಏನ್ ಗೊತ್ತೇನ್ ನೈಟ್ರಿಕ್ ಆಮ್ಲ ಬಳಸ್ತಾರೆ, HNO3 ಬಳಸ್ತಾರೆ ಅದಲ್ವಾ. ಈಗ ನೋಡ್ರಿ HCl ಅಂತಕ್ಕಂಥ ಇಂಪೌಂಡ್ ಕೂಡ ಆಗಿರುತ್ತೆ. ಆಮೇಲೆ H2SO4 ಅಂತ ಕೊಟ್ಟಿದಾರ, ಇದು ಏನ್ ಗೊತ್ತ ಸಲ್ಫ್ಯೂರಿಕ್ ಆಮ್ಲ. ಯಾವ ಹೇಳಿ ಸಲ್ಫ್ಯೂರಿಕ್ ಆಮ್ಲ ನೋಡ್ರಿ, H2SO4 ಅಂತ ಬಂದಾಗ H2 ಅದಲ್ವಾ, SO4 ಅನ್ನು ಸಲ್ಫ್ಯೂರಿಕ್ ಆಮ್ಲ ಅಥವಾ ಕನ್ನಡದ ಗಂಧಕ ಆಮ್ಲ ಅಂತ ಕರೀತಾರ ನೋಡ್ರಿ. ಸಲ್ಫ್ಯೂರಿಕ್ ಇಂಗ್ಲಿಷ್ ದ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೀತಾರ ಅದಲ್ವಾ. ಇದಕ್ಕ ರಾಸಾಯನಿಕ ಏನ್ ಗೊತ್ತೇನ್ ರಾಜ್ ಅಂತ ಕರೀತಾರ. ಯಾವ್ ಹೇಳ್ರಿ ರಾಸಾಯನಿಕ ಏನ್ ಗೊತ್ತೇನ್, ರಾಸಾಯನಿಕ ನೋಡ್ರಿ ರಾಜ್ಯ ಅಂತ ಬಂದಾಗ ಯಾವ್ದಾಗ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು ಸಲ್ಫ್ಯೂರಿಕ್ ಆಸಿಡ್ ಅದಲ್ವಾ. ರಾಸಾಯನಿಕ ರಾಣಿ ಅಂತ ಬಂದಾಗ ಯಾವ್ದು ಬರ್ತದೆ ಗೊತ್ತೇನ್ರಿ, ಬೆಂಜಿನ್ ಅಂತಕ್ಕಂಥ ಯಾಜಿನ್ ಹೇಳ್ರಿ, ಬೆಂಜಿನ್ ಅಂತಕ್ಕಂಥದ್ದು. ಇದ್ರ ಅಣುಸೂತ್ರ ಗೊತ್ತಿರ್ಬೇಕು, ಯಾವ್ದು ಗೊತ್ತೇನ್ರಿ C6H6 ಅಂತಕ್ಕಂಥ ಸ್ನೇಹಿತರೆ ಗೊತ್ತಿರ್ಲಿ
ಅದಲ್ವಾ. ಈಗ ನೋಡಿ ಸಲ್ಫ್ಯೂರಿಕ್ ಆಮ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ, ಗೊತ್ತಿರ್ಲಿ. ಎಸ್ ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ನೆಕ್ಸ್ಟ್ ಕ್ವಶನ್ ನೋಡತ್ತೀರಿ ಅನ್ಕೋತೀನದಲ್ವಾ. ನೋಡಿ ನೇರವಾದ ಕ್ವಶನ್ ಇದು. ಆನ್ಲೈನ್ ಆಫ್ಲೈನ್ ಏನ್ ಗೊತ್ತೇನೆ ಡೈರೆಕ್ಟ್ ಆನ್ಸರ್ ಹೇಳಿದ್ದೇನೆ ನೀವು, ಅದಲ್ವಾ. ಈಗ ನೋಡಿ ಡೈರೆಕ್ಟ್ ಏನ್ ಗೊತ್ತೇನ್ರಿ ಕ್ವಶನ್ ಆಗ್ಯಾವ ನಮ್ ಸೈನ್ಸ್ ಅಂತ ಕ್ವಶನ್ ಈಜಿ ಇದ್ದು, ಅದಲ್ವಾ. ಆಲ್ಮೋಸ್ಟ್ ಎಲ್ಲ ನಮ್ದು ಸ್ಟೂಡೆಂಟ್ ಗಳು ಹಾಕಿದಿರಿ ಅನ್ಕೋತೀನ್ರಿ, ಅದಲ್ವಾ. ಬರ್ರಿ ಮ್ಯಾಥ್ಸ್ ಫಾಲೋವಿಂಗ್ ಕೇರ್ ನೋಡ್ರಿ. ಟೊಮೊಟೊ, ಈಗ ನೋಡ್ರಿ ಟೊಮೊಟೊ ಬಂದಾಗ ಯಾವ ಆಮ್ಲ ಆಗಿರುತ್ತೆ ಗೊತ್ತೇನ್ರಿ? ಆಕ್ಸಲಿಕ್ ಆಮ್ಲ ಅಂತಕ್ಕಂತ ಯಾವ ಆಮ್ಲ ಹೇಳ್ರಿ? ಆಕ್ಸಲಿಕ್ ಆಮ್ಲ. ಈ ಟೊಮೊಟೊದಾಗ ನೋಡ್ರಿ ನೀರಿನ ಪ್ರಮಾಣ ಎಷ್ಟು ಕಂಡು ಬರುತ್ತೆ ಗೊತ್ತೇನ್ರಿ? 90% ಕಂಡು ಬರುತ್ತೆ ಅಷ್ಟೇ, 90%. ಸರ್ ನಂತರ ಲಿಂಬೆಹಣ್ಣು, ಇದು ನಮ್ಗೆ ಗೊತ್ತಿರುತ್ತೆ. ಲಿಂಬೆಹಣ್ಣಿನಲ್ಲಿ ಕಂಡು ಬರುವ ಆಮ್ಲ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ಸಿಟ್ರಿಕ್ ಆಮ್ಲ ಅಂತಕ್ಕಂಥ ಆಮ್ಲ ಹೇಳ್ರಿ? ಸಿಟ್ರಿಕ್ ಆಮ್ಲ ಅಂತಕ್ಕಂಥದ್ದು, ಅದಲ್ವಾ. ಸರ್ ನಂತರ ಬಂದಾಗ ಹುಣಸೆ ಹಣ್ಣು ಬಂದಾಗ ಏನ್ ಗೊತ್ತೇನ್ರಿ? ಟಾಟಾರಿಕ್ ಆಮ್ಲ. ಇದು ನೋಡ್ರಿ ನಮ್ಮ ಆಫ್ಲೈನ್ ಕ್ಲಾಸ್ ಮಾಡುವಾಗ ನಾ ಹುಡುಗರಿಗೆ ಹೇಳ್ತಿದ್ದೆ ಏನಂತ ಬಂದಾಗ ನೋಡ್ರಿ, ಯಾವ ಹಣ್ಣು ಹೇಳಿದ ತಕ್ಷಣ ಬಾಯಿ ನೀರ್ ಬಿಡುತ್ತ ನೋಡಿದ್ರೆ ಟಾಟಾರಿಕ್ ಆಮ್ಲ. ಈಗ ನೋಡ್ರಿ ಹುಣಸೆ ಹಣ್ಣು ಉಪ್ಪು ಖಾರ ಹೆಂಗಿರುತ್ತೆ ಮಜಾ ಅಂದ್ರೆ, ನೋಡ್ರಿ ಅದೇ ಮಾವಿನಕಾಯಿ ಹಣ್ಣು ಅದ್ರ ಉಪ್ಪ ಖಾರ ಹೆಂಗಿರುತ್ತೆ ಮಜಾ ಅಂದ್ರ ಸುಮ್ನೆ ನೆನ್ಪಿಟ್ಕೊಂಡ್ಸಲಕ್ ಅಂದ್ರೆ ಯಾವ ಹಣ್ಣು ಹೇಳಿದ ತಕ್ಷಣ ಬಾಯಿ ನೀರ್ ಬಿಡುತ್ತದ ಟಾಟಾರಿಕ್ ಆಮ್ಲ. ಹೀಗಾಗಿ ನೋಡ್ರಿ ಹುಣಸೆ ಹಣ್ಣಿನಲ್ಲಿ ಕಂಡು ಬರುವ ಆಮ್ಲ ಟಾಟಾರಿಕ್ ಆಮ್ಲ. ಆಮೇಲೆ ನೋಡ್ರಿ ಮೊಸರು, ಸರ್ ಮೊಸರಿನಲ್ಲಿ ಬಂದಾಗ ಕಂಡು ಬರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ ರೀ. ಈ ಆಮ್ಲ ಹೇಳ್ರಿ ಲ್ಯಾಕ್ಟಿಕ್ ಆಮ್ಲ ಅಂತಕ್ಕಂಥದ್ದು, ಅದಲ್ವಾ. ಹಾಗಾದ್ರೆ ನೋಡಿದ್ದು ಸರಿಯಾದ ಉತ್ತರ ನೋಡ್ರಿ ಎ ಅಂತ ಬಂದಾಗ ಎರಡನೇದಾಗಿರ್ತದ ಅಲ್ವಾ. ಸರ್ ನಂತರ ಬಿ ಅಂತ ಬಂದಾಗ ಫೋರ್ತ್ ಆಗಿರ್ತದ ರೀ. ಸಿ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಫಸ್ಟ್ ಆಗಿರ್ತದ. ಡಿ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಥರ್ಡ್ ಆಗಿರ್ತದ. ಅಂದ್ರ ಸರಿಯಾದ ಉತ್ತರ ಬಂದಾಗ ಯಾವ್ದಾಗಿರ್ತದ ಗೊತ್ತೇನ್ರಿ? ಇದು ಆಗಿರುತ್ತೆ ನೋಡೋದಲ್ವಾ. ಯಾವ್ದಂದ್ರೆ ಥರ್ಡ್ ಆನ್ಸರ್ ಅದಲ್ವಾ. ಏನ್ ಗೊತ್ತೇನ್ರಿ? ಸೆಕೆಂಡ್ ರೀ. ಬಿ ಏನಂತ ಬಂದಾಗ ಫೋರ್ತ್ ಆಗಿರ್ತದ. ಸಿ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಫಸ್ಟ್ ಆಗಿರ್ತೈತಿ. ಡಿ ಅಂತ ಬಂದಾಗ ಥರ್ಡ್, ಅದಲ್ವಾ. ಇದೇನ್ ಗೊತ್ತ ಸರಿಯಾದ ಉತ್ತರ ಗೊತ್ತೇನ್? ಮೂರನೇ ಆಪ್ಷನ್ ಆಗಿರುತ್ತೆ ನೋಡ್ರಿ. ಇವು ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಈಗ ನೋಡಿ ಲಿಂಬೆ ಹಣ್ಣು ಅಂತ ಹೇಳಿದೆ ನಿಮ್ಗೆ. ಲಿಂಬೆ ಹಣ್ಣು ನೋಡ್ರಿ ದಪ್ಪಾಗಿ ಇವ್ ನೋಡ್ರಿ ಒಂದ್ ಗ್ಲಾಸ್ನಾಗ ಏನ್ ಗೊತ್ತೇನ್ರಿ? ಹಾಕಿಟ್ಟು ಅಂತ ತಿಳ್ಕೊಡ್ರಿ. ಈ ನಿಂಬೆ ಹಣ್ಣು ಅಂತಕ್ಕಂಥ ಸಪೋಸ್ ನೋಡ್ರಿ ಒಂದು ಗ್ಲಾಸ್ನಾಗ ಹಾಕಿಟ್ಟು ಅಂತ ತಿಳ್ಕೊಡ್ರಿ, ಅವಾಗ ನೀರು ಅಂತ ತಿಳ್ಕೊಡ್ರಿ. ನೀರಾಗ ಆ ನಿಂಬೆ ಹಣ್ಣು ದಪ್ಪ ಕಾಣಿಸ್ತಾರೆ. ಆ ನಿಂಬೆ ಹಣ್ಣು ಅಂತಕ್ಕಂಥ ದಪ್ಪಾಗಿ ಕಾರಣ ಅಂತ ಬಂದಾಗ ಅದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದಲ್ವಾ. ನೋಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಏನ್ ಗೊತ್ತೇನ್? ಲೈಟ್ ಅಂತಕ್ಕಂಥದ್ದು ನೋಡಿ ಗೊತ್ತಿಲ್ಲ, ಅದಲ್ವಾ. ನಿಂಬೆಹಣ್ಣು ಕೇಳ್ತಿರ್ತಾರದಲ್ವಾ ಎಕ್ಸಾಮ್ದಾಗ ಮುಂಬರುವ ಕೇಳ್ಬೋದ್ರಿ. ಆ ನಿಂಬೆಹಣ್ಣು ಕ್ಲಾಸ್ ನ ಹಾಕಿಟ್ಟಾಗ ಆ ನಿಂಬೆಹಣ್ಣು ದಪ್ಪಾಗಿ ಕಾಣದ್ ಬಂದಾಗ ಅದು ಏನ್ ಗೊತ್ತಿನ ಬೆಳಕಿನ ಸಂಪೂರ್ಣ ಆಂತರಿಕ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಲ್ರಿ. ಸಾರಿ ಇಲ್ಲಿ ಸ್ವಲ್ಪ ಇದು ಇಲ್ಲ ಅದಲ್ವಾ, ಬೆಳಕಿನ ವಕ್ರೀಭವನ. ಸಾರಿ ರೀ, ಅದಲ್ವಾ. ಬೆಳಕಿನ ಗೊತ್ತಿನ ವಕ್ರೀಭವನ ಅಂತಕ್ಕಂಥ ಯಾವ ಹೇಳ್ರಿ? ವಕ್ರೀಭವನ. ಈ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಮರಿಚಿಕ್ಕೆ ಉಂಟದಾಗಿರ್ಬೋದ್ರಿ, ಅದಲ್ವಾ. ನಂತರ ಬಂದಾಗ ಬಿಸಿಲು ಕುದಿರೆ ಉಂಟಾಗದ, ಎಲ್ಲೋ ದೂರದ ರೋಡಿನ ಮೇಲೆ ನೀರ್ ನಿಂತ ಕಾಣಿಸ್ತದ್ರಿ, ಅದಲ್ವಾ. ಬಟ್ ಆ ನಿಂಬೆಹಣ್ಣು ನೋಡ್ರಿ ದಪ್ಪಾಗಿ ಕಾರಣ ಬೆಳಕಿನ ವಕ್ರೀಭವನ. ಇಂಗ್ಲಿಷ್ ದಾಗ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ. ಯಾವ್ದು ಹೇಳ್ರಿ? ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರೀತಾರ, ಅದಲ್ವಾ. ಗೊತ್ತಿರ್ಲಿ. ಇರ್ಲಿ ಹಾಲು ಮೊಸರು ಅದಲ್ವಾ, ಇದರಲ್ಲಿ ಕಂಡು ಬರೋದು ಲ್ಯಾಕ್ಟಿಕ್ ಆಮ್ಲ. ಬಟ್ ಬೆಣ್ಣೆದ ನೋಡ್ರಿ, ಈ ಬೆಣ್ಣೆಯಲ್ಲಿ ಕಂಡು ಬರುವ ಸರ್ ಆಮ್ಲ ಅಂತ ಬಂದಾಗ ಯಾವ್ದು ಗೊತ್ತೇನ್? ಬ್ಯೂಟರಿಕ್ ಆಮ್ಲ. ಯಾವ ಆಮ್ಲ ಗೊತ್ತೇನ್ರಿ? ಸರ್ ಬ್ಯೂಟರಿಕ್ ಏನ್ ಗೊತ್ತೇನ್? ಬ್ಯೂಟರಿಕ್ ಸರ್ ಆಮ್ಲ ಅಂತಕ್ಕಂತ ಗೊತ್ತಿರ್ ಬ್ಯೂಟರಿಕ್ ಆಮ್ಲ, ಅದೆಲ್ಲ ಗೊತ್ತಿಲ್ಲ. ಆಮ್ಲ ಅಂದ್ರೆ ಗೊತ್ತಿರ್ಬೇಕು. ಈ ಆಮ್ಲ ಪ್ರತ್ಯಾಮ್ಲಗಳ ಮೇಲೆ ಕ್ವಶನ್. ಈಗ ನೋಡ್ರಿ ಇದು HK ಪೇಪರ್ ಅದ, ನಾನ್ HK ಬಿ ಕೇರ್ ಆಮ್ಲದಾಗ ಅದನ್ನು ಕೂಡ ಬಿಡಿಸ್ತೀನಿ ಅಂತದಲ್ವಾ. ನೋಡ್ರಿ ಗೊತ್ತಿರ್ಲಿ. ಇವಾಗ ಆಮ್ಲ ಅಂತ ಬಂದಾಗ ಹುಳಿ ರುಚಿ ಹೊಂದಿರೋದು ಆಮ್ಲ, ಕೈ ರುಚಿ ಹೊಂದಿರೋದು ಪ್ರತ್ಯಾಮ್ಲ, ಅದಲ್ವಾ. ಕೈ ರುಚಿ ಹೊಂದಿರೋದು ಗೊತ್ತೇನ್ರಿ? ಪ್ರತ್ಯಾಮ್ಲ ಅಂತಕ್ಕಂಥದ್ದು ಗೊತ್ತಿರ್ಲಿ. ಕೇಳ್ತಿರ್ತಾರ. ಆಮೇಲೆ ಲಿಟ್ಮಸ್ ಪೇಪರ್ ಕೂಡ ಬಳಸ್ತೀವಿ. ಯಾವ ಪೇಪರ್ ಹೇಳ್ರಿ? ಲಿಟ್ಮಸ್ ಪೇಪರ್ ಅಂತಕ್ಕಂಥ ಬಳಸ್ತೀವಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪತ್ತೆಸ್ಬೇಕಾದ್ರ. ಸರ್ ಲಿಟ್ಮಸ್ ಪೇಪರ್ ಅಂತಕ್ಕಂಥ ಎಷ್ಟು ಬಣ್ಣದ ಇರುತ್ತೆ? 2 ಬಣ್ಣ. ಒಂದು ಬ್ಲೂ ಮತ್ತೆ ಇನ್ನೊಂದು ಗೊತ್ತೇನ್? ರೆಡ್ ಕಲರ್ ಇರುತ್ತೆ ನೋಡಿ. ಈಗ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಬ್ಲೂ ಇರ್ತಕ್ಕಂಥ ರೆಡ್ ಐತಿ ತಿಳ್ಕೊಡ್ರಿ ಆಸಿಡ್. ಈಗ ರೆಡ್ ಇರ್ತಕ್ಕಂಥ ಏನ್ ಗೊತ್ತೇನ್ರಿ? ಬ್ಲೂ ಐತಿ ತಿಳ್ಕೊಡ್ರಿ ಬೇಸ್, ಅಂದ್ರೆ ಪ್ರತ್ಯಾಮ್ಲ. ಸರ್ ಬ್ಲೂ ಇರ್ತಕ್ಕಂಥ ರೆಡ್ ಆಗಿಲ್ಲ, ರೆಡ್ ಇರ್ತಕ್ಕಂಥ ಬ್ಲೂ ಆಗಿಲ್ಲ ಅಂತ ತಿಳ್ಕೊಡ್ರಿ. ಇದಕ್ಕೇನ್ ಕರೀತಾರ ಗೊತ್ತೇನ್? ಸಾಲ್ಟ್. ಸಾಲ್ಟ್ ಅಥವಾ ಏನ್ ಗೊತ್ತೇನ್? ಉಪ್ಪು ಅಂತ ಕರೀತಾರೆ. ಏನ್ ಹೇಳ್ರಿ? ಸರ್ ಉಪ್ಪು ಅಂತಕ್ಕಂಥದ್ದು ಗೊತ್ತಿರ್ಬೇಕು, ಅದಲ್ವಾ. ಆಮೇಲೆ ನೋಡ್ರಿ ಈಗ PH ಸ್ಕೇಲ್ ಕೂಡ ಬಳಸ್ತಾರೆ. PH ಸ್ಕೇಲ್ ಅಂದ್ರೆ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಅಂತಕ್ಕಂಥದ್ರಿ, ಅದಲ್ವಾ. ಈ PH ಸ್ಕೇಲ್ ಸ್ಟಾರ್ಟ್ ಆಗದ ನೋಡ್ರಿ 0 to 10 ಗೊತ್ತೇನ್ರಿ? ಸರ್ ಇದು ಎಂಡ್ ಆಗದ 14 ತಕ. ಎಂಡ್ ಆದ 14 ತಕ. 0 to 7 ಏನ್ ಗೊತ್ತೇನ್ರಿ? ಆಸಿಡ್ ಇರ್ತಾರೆ. 7 to 14 ಏನ್ ಗೊತ್ತೇನ್? ಬೇಸ್ ಅಂತಕ್ಕಂಥ ಇರ್ತಾರೆ. ಈಗ ನೋಡ್ರಿ 0 to 7 ಎಕ್ಸಾಕ್ಟ್ ಅಂದ್ರೆ 0.65 ಆಸಿಡ್ ರೀ. ಆಮೇಲೆ ಈ ಕಡೆ ನೋಡ್ರಿ 7.5 to ಏನ್ ಗೊತ್ತೇನ್ರಿ? 14 ಬೇಸ್. ಇದೇನ್ 7 ಇರುತ್ತೆ ನೋಡ್ರಿ, 7 ಏನ್ ಗೊತ್ತೇನ್ರಿ? ಸಾಲ್ಟ್ ಅಂತಕ್ಕಂಥದ್ದು. ಇದರ ಸರ್ ಸ್ಟ್ರಾಂಗ್ ಏನ್ ಗೊತ್ತೇನ್ರಿ? ಆಸಿಡ್ ಅಥವಾ ಪ್ರಬಲವಾದ ಆಮ್ಲ ಬಂದಾಗ 0 to 1 ಆಗಿರ್ತಾರೆ. ಈ ಪ್ರಬಲವಾದ ಪ್ರತ್ಯಾಮ್ಲ ಅಂದ್ರೆ 13 ಏನ್ ಗೊತ್ತೇನ್ರಿ? 14 ಏನ್ ಗೊತ್ತೇನ್ರಿ? ಪ್ರಬಲವಾದ ಪ್ರತ್ಯಾಮ್ಲ ಅಂತ ಕರೀತಾರೆ, ಅದಲ್ವಾ. ಇರ್ಲಿ ಈಗ ಆಮ್ಲಗಳ ಬಗ್ಗೆ ಕ್ವಶನ್ ಆಗಿತ್ತು, ಎಲ್ಲಾರು ಆನ್ಸರ್ ಹಾಕಿದ್ರಿ ಅನ್ಕೋತೀನ್ರಿ. ಇದು ಆಲ್ಮೋಸ್ಟ್ ನನ್ ಕ್ಲಾಸ್ನಾಗ ಹೇಳಿದ್ದಾರೆ, ಅದಲ್ವಾ. ಆಲ್ಮೋಸ್ಟ್ ಎಲ್ಲ ಹೇಳು ಬಂದ ಕ್ವಶನ್ಗಳ್ರಿ ಸೈನ್ಸ್. ನೆಕ್ಸ್ಟ್ ನೋಡ್ರಿ ಅಲ್ಯೂಮಿನಿಯಂ ಅದಲ್ವಾ, ಲೋಹದ
ತೂಕ ಹಿಡಿಯುವಿಕೆಯನ್ನು ಹೀಗೆ ತಡೆಗಟ್ಟಬಹುದು ಅದಲ್ವಾ. ಹೀಗೆ ತಡೆಗಟ್ಟಬಹುದು ಅಂತ ನೋಡ್ರಿ ಸರ್. ಒಂದ್ ಗೊತ್ತಿರ್ಬೇಕು, ಬಣ್ಣ ಹಚ್ಚುವುದು. ಇದು ಅಂತ ಇರಂಗಿಲ್ರಿ, ಬಣ್ಣ ಹಚ್ಚೋದು ಅದಲ್ವಾ. ನಂತರ ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ. ಇನ್ ಥಿಂಕ್ ಮಾಡ್ರಿ, ಈ ಗ್ಯಾಲ್ವನೀಕರಣ ಬಂದ ಎದಕ್ ಬಳಸ್ತಾರ ಗೊತ್ತೇನೆ ಸ್ನೇಹಿತರೆ? ಕಬ್ಬಿಣ ಇರುತ್ತೆ ನೋಡ್ರಿ. ಇವಾಗ ಕಬ್ಬಿಣ ಅಂತಕ್ಕಂಥದಲ್ಲ ನೋಡ್ರಿ, ಕಬ್ಬಿಣ ಏನ್ ಗೊತ್ತೇನೆ? ಕಬ್ಬಿಣ ಸರ್ ನೋಡ್ರಿ, ಕಬ್ಬಿಣ ಏನ್ ಗೊತ್ತೇನೆ? ತುಕ್ ಅಂತಕ್ಕಂತ ಹಿಡಿಬಾರ್ದು ಅಂತದಲ್ಲ, ತುಕ್ ಏನ್ ಗೊತ್ತೇನೆ? ಹಿಡಿಬಾರ್ದು ಅದಲ್ವಾ. ರಸ್ಟ್ ಅಂತಕ್ಕಂತ ಹಿಡಿಬಾರ್ದಂತೆ. ಇದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ಸತುವಿನ ಏನ್ ಗೊತ್ತೇನೆ? ಸತುವಿನ ಮೀನ್ಸ್ ಇಂಗ್ಲಿಷ್ ದಾಗ ಜಿಂಕ್ ಅಂತ ಕರೀತಾರ ನೋಡ್ರಿ, ಸತುವಿನ ಲೇಪನ ಮಾಡ್ತಾರ. ಈ ಕಬ್ಬಿಣ ಇರುತ್ತೆ ನೋಡಿ, ಕಬ್ಬಿಣಕ್ಕೆ ಏನ್ ಗೊತ್ತು? ಹಿಡಿಬಾರ್ದಂತೆ. ಈ ಸತುವಿನ ಅಥವಾ ಜಿಂಕ್ ನ ಲೇಪನ ಮಾಡ್ತಾರ, ಅದಕ್ಕೇನ್ ಗೊತ್ತೇನ್ರಿ? ಗ್ಯಾಲ್ವನೀಕರಣ ಅಂತ ಕರೀತಾರ ಸ್ನೇಹಿತರೆ ಅದಲ್ವಾ. ಈಗ ಅದೇ ರೀತಿ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಇಲ್ಲ ಅನೋಡೀಕರಣ ಅಂತಕ್ಕಂಥ, ಈ ಅನೋಡೀಕರಣ ಅಂತಕ್ಕಂಥ ಏನ್ ಗೊತ್ತೇನ್ರಿ ಸರ್? ಇವಾಗ ಅಲ್ಯೂಮಿನಿಯಂ ಆಗಿರ್ಬೋದು ಅದಲ್ವಾ, ಇವಾಗ ಬೇರೆ ಬೇರೆ ಲೋಹಗಳು ಅದಲ್ವಾ, ಕಂಚಾಗಿರ್ಬೋದು ನೋಡ್ರಿ ಗೊತ್ತೇನ, ಅವಕ್ಕೇನ್ ಗೊತ್ತೇನ್ರಿ? ತುಕ್ಕು ಹಿಡಿಬಾರ್ದಂತಿ. ಈ ಅಲ್ಯೂಮಿನಿಯಂ ಏನ್ ಗೊತ್ತೇನ? ದಪ್ಪವಾದ ಪದರ ಬರ್ತಾರೆ. ಆ ಪದರ ಏನ್ ಮಾಡ್ತದೆ ಗೊತ್ತೇನೆ? ಪ್ರಮುಖವಾಗಿ ಏನ್ ಮಾಡ್ತದೆ ಗೊತ್ತೇನ್ರಿ ಸರ್? ಅಲ್ಯೂಮಿನಿಯಂ ತುಕ್ಕು ಹಿಡಿದಂತೆ ಕಾಪಾಡ್ತಾರೆ, ಅಂದ್ರೆ ಅನೋಡೀಕರಣ. ಈ ಕಬ್ಬಿಣ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಗ್ಯಾಲ್ವನೀಕರಣ ಅಂತ ಬಂದಾಗ ಗೊತ್ತಿರ್ಬೇಕು. ಅಲ್ಯೂಮಿನಿಯಂ ಬಂದಾಗ ಅನೋಡೀಕರಣ ಅದಲ್ವಾ. ಇನ್ನೊಂದ್ರಿ ಸರ್, ಗ್ಯಾಲ್ವನೋಮೀಟರ್ ಅಂತಕ್ಕಂಥ ಬರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತಾರ ನಮ್ ಸ್ನೇಹಿತರದಲ್ವಾ. ನೋಡ್ರಿ, ಗ್ಯಾಲ್ವನೋಮೀಟರ್ ಅದಲ್ವಾ, ಗ್ಯಾಲ್ವನ್ ಏನ್ ಗೊತ್ತೇನೆ? ಗ್ಯಾಲ್ವನೋಮೀಟರ್. ಸರಿ, ಗ್ಯಾಲ್ವನೋಮೀಟರ್ ಅಂತಕ್ಕಂಥದ್ದು ಎದಕ್ ಬಳಸ್ತಾರ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು. ಇದು ಸಣ್ಣ ಪ್ರಮಾಣದ ವಿದ್ಯುತ್ ಅಂತಕ್ಕಂಥ ಅಳಿಬೇಕಾದ್ರೆ ಏನ್ ಗೊತ್ತೇನೆ? ಗ್ಯಾಲ್ವನೋಮೀಟರ್ ಅಂತಕ್ಕಂಥ ಬಳಸ್ತಾರೆ ಅದಲ್ವಾ. ಈ ನೋಡ್ರಿ ಅಲ್ಯೂಮಿನಿಯಂ ಅಂತ ಬಂದಾಗ ಪ್ರಮುಖವಾಗಿ ಈ ಅಲ್ಯೂಮಿನಿಯಂ ಸೂಚ್ಯ ಸಂಕೇತ ಯಾವ್ದಾಗ ಗೊತ್ತೇನ್ರಿ? ಎಲ್ ಅಂತಕ್ಕಂಥ. ಯಾರು ಹೇಳ್ರಿ? ಎಲ್. ಅಲ್ಯೂಮಿನಿಯಂನ ಪ್ರಮಾಣ ಸಂಖ್ಯೆ ಗೊತ್ತಿರ್ಬೇಕು. ಎಷ್ಟು ಗೊತ್ತೇನೆ? 13 ಅದಾರಿ. ಎಷ್ಟ್ರಿ? 13 ಅದಾರಿ ಅದಲ್ವಾ. ಆಮೇಲೆ ನೋಡ್ರಿ ಪ್ರಮುಖವಾಗಿ ಇವಾಗ ಅಲ್ಯೂಮಿನಿಯಂ ಬಂದಾಗ ಅಲ್ಯೂಮಿನಿಯಂನ ಪ್ರಮುಖವಾದ ಅದಿರ ಯಾವ್ದಾಗ ಗೊತ್ತೇನ್ರಿ ಸರ್? ಬಾಕ್ಸೈಟ್ ಅಂತಕ್ಕಂಥ. ಯಾವ ಸೈಟ್ ಗೊತ್ತೇನ್ರಿ? ಬಾಕ್ಸೈಟ್ ಅಂತಕ್ಕಂಥ ಗೊತ್ತಿರ್ಬೇಕು. ಅಲ್ಯೂಮಿನಿಯಂ ಪ್ರಮುಖ ಅಂದ್ರೆ ಹೇಳ್ರಿ ಬಾಕ್ಸೈಟ್ ಅಂತಕ್ಕಂಥದ್ದು. ಈ ಬಾಕ್ಸೈಟ್ ಇದ್ರ ನಮ್ ಕರ್ನಾಟಕದಾಗ ಅತಿ ಹೆಚ್ಚು ಎಲ್ಲಿ ಸಿಗ್ತದ ಅಥವಾ ಬಾಕ್ಸೈಟ್ ಅದರಿಗೆ ಪ್ರಸಿದ್ಧಿ ಆದ ನಗರ ಯಾವ್ದಾಗ ಗೊತ್ತೇನ್ರಿ ಸರ್? ನಮ್ ಬೆಳಗಾವಿ ಜಿಲ್ಲೆ ಏನ್ ಗೊತ್ತೇನ್ರಿ ಸರ್? ಖಾನಾಪುರ ಅಂತಕ್ಕಂಥದ್ದು. ಯಾಪುರ ಗೊತ್ತೇನ್ರಿ? ಖಾನಾಪುರ ಅಂತಕ್ಕಂಥದ್ದು. ಸರ್ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಅತಿ ಹೆಚ್ಚಿನಪ್ಪ ಬಂದಾಗ ಸರ್ ಬಾಕ್ಸೈಟ್ ಉತ್ಪಾದಿಸುವ ರಾಜ್ಯದ ಬಂದಾಗ ಸರ್ ಯಾವ್ದಾಗ ಗೊತ್ತೇನ್ರಿ? ಒಡಿಸ್ಸಾ ಅಂತಕ್ಕಂಥ. ಶಾರ್ಟ್ ಕಟ್ ನ ಓಡಿ ಅಂತ ಕರೀತಾರ ನೋಡ್ರಿ. ಮತ್ತೆ ಈ ಅಲ್ಯೂಮಿನಿಯಂ ಅದ ನೋಡ್ರಿ, ಈ ಅಲ್ಯೂಮಿನಿಯಂ ಏನ್ ಕರೀತಾರ ಗೊತ್ತೇನ್ರಿ? ಬಡವರ ಬೆಳೆ ಅಂತ ಕರೀತಾರ ಸ್ನೇಹಿತರೆ. ಯಾವ ಬೆಳೆ ಗೊತ್ತೇನ್ರಿ ಸರ್? ಬಡವರ ಬೆಳೆ. ನೋಡ್ರಿ ಮುಂಬರುವ ಎಕ್ಸಾಮ್ ದಾಗ ಕೂಡ ಕೇಳ್ಬೋದು ನೋಡ್ರಿ, ಬಡವರ ಬೆಳೆ. ನೆಕ್ಸ್ಟ್ CRDR ನೋಡಿ, ಬಡವರ ಬೆಳೆ ಅಂತ ಕರೀತಾರ ಗೊತ್ತೇನ್ರಿ ಸರ್? ಅಲ್ಯೂಮಿನಿಯಂ ಕರೀತಾರ. ಯಾಕಂದ್ರೆ ನಾವು ಅತಿ ಹೆಚ್ಚಿನ ಗೊತ್ತ ಅಲ್ಯೂಮಿನಿಯಂ ವಸ್ತು ಬಳಸ್ತೀವ್ರಿ. ಆಮೇಲೆ ನೋಡ್ರಿ ಇದು ನೋಡ್ರಿ ವಿದ್ಯುತ್ತಿನ ಗೊತ್ತೇನೆ? ವಾಹಕ ಕೂಡ. ವಿದ್ಯುತ್ತಿನ ಗೊತ್ತೇನೆ? ವಿದ್ಯುತ್ತಿನ ನೋಡ್ರಿ ವಾಹಕ ಕೂಡ ಯಾವ್ದಾಗ ಗೊತ್ತೇನ್ರಿ? ಅಲ್ಯೂಮಿನಿಯಂ ಅಂತಕ್ಕಂಥ. ಈಗ ನೋಡ್ರಿ ಹೆಚ್ಚಿನವೆಲ್ಲ ಈಗ ಕಂಬಿಗಳ ವೈರ್ ಎಲ್ಲ ಅಲ್ಯೂಮಿನಿಯಂ ಇರ್ತಾವ. ಅಂದ್ರೆ ಅತಿ ಹೆಚ್ಚು ವಿದ್ಯುತ್ ಹರಿಯೋದೇನ್ ಗೊತ್ತೇನೆ? ಬೆಳ್ಳಿದಾಗ್ರಿ ಅದಲ್ವಾ. ಬಟ್ ಬೆಳ್ಳಿ ಬಳಸಂಗಿಲ್ಲ. ಏನ್ಗಳು ಬಳಸ್ತಾರ ಗೊತ್ತೇನೆ? ಅಲ್ಯೂಮಿನಿಯಂ ಅಂತಕ್ಕಂಥ ಬಳಸೋದು ಗೊತ್ತಿರಬೇಕು. ಆಮೇಲೆ ಗೃಹ ಬಳಕೆಯಲ್ಲಿ ಬಳಸ್ತೀವಿ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ? ಬಸ್ಗಳಾಗಿರ್ಬೋದು, ಟ್ರೈನ್ಗಳಾಗಿರ್ಬೋದು, ಆಮೇಲೆ ಏರೋಪ್ಲೇನ್ ಆಗಿರ್ಬೋದು, ಅವೇನ್ ಗೊತ್ತೇನ್ರಿ? ಪ್ರಮುಖವಾಗಿ ಮ್ಯಾಟ್ಗಳು ಇರ್ತಾವ ನೋಡ್ರಿ, ಅದು ಎದ್ರ ಇರುತ್ತೆ ಗೊತ್ತ? ಅಲ್ಯೂಮಿನಿಯಂ ಆಗಿರ್ತದ. ಯಾವ್ದು ಹೇಳ್ರಿ? ಅಲ್ಯೂಮಿನಿಯಂದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಮತ್ ಕೂಡ ಮುಂಬರೋಗಿ ಕೇಳ್ಬೋದು ಅದಲ್ವಾ. ಆಮೇಲೆ ಇನ್ನೊಂದೇನ್ ಗೊತ್ತೇನು? ಭೂತಗೊಟ್ಟೆ ಅದ ನೋಡ್ರಿ. ಈ ಭೂತಗೊಟ್ಟೆಯಲ್ಲಿ ಅಂದ್ರೆ ಮೀನ್ಸ್ ಭೂಮಿ ಅಂತರಾಳದಲ್ಲಿ, ಏನ್ ಗೊತ್ತೇನು? ಭೂಮಿಯ ಸರ್ ಅಂತರಾಳದಲ್ಲಿ ಅಧಿಕವಾಗಿ ದೊರೆಯುವ ಲೋಹ ಗೊತ್ತೇನೆ? ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಅದಲ್ವಾ. ಇರ್ಲಿ, ಎಕ್ಸಾಮ್ ಮತ್ ಮುಂಬರೋ ಕೇಳೋಣ. ಅನೋಡೀಕರಣ ಅಂತ ಇದಕ್ಕೆ ಅಲ್ಯೂಮಿನಿಯಂ ಬರ್ತಾರೆ. ಗ್ಯಾಲ್ವನೀಕರಣ ಅಂದ್ರೆ ಕಬ್ಬಿಣ ಅದಲ್ವಾ. ಎಸ್. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಅದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹಂಗದ ನೋಡಂಬರದಲ್ವಾ. ನೋಡಿದ್ದು ಸ್ವಲ್ಪ ಟ್ವಿಸ್ಟ್ ಮಾಡ್ಯಾರ ಕ್ವಶನ್ ಅದಲ್ವಾ. ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ವರ್ಣೀಕರಣ ಸ್ಥಾವರಗಳನ್ನು ಉಪಯೋಗಿಸುತ್ತೇವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆ ಕೇರ್. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಅದ ರೀ. ಇವಾಗ ನೀರಿನ ಈಗ ಸಮುದ್ರ ಇರುತ್ತೆ ನೋಡ್ರಿ, ಸಮುದ್ರ ನೀರ್ ಅಂತಕ್ಕಂಥದ್ದಲ್ವಾ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಗಡಸ್ ನೀರಾಗಿರ್ತದಲ್ವಾ, ಹಾರ್ಡ್ ವಾಟರ್ ಆಗಿರ್ತದ. ಗಡಸ್ ನೀರಾಗಿರ್ತದಲ್ಲ, ಗಡಸ್ ನೀರು ಇದನ್ನ ನೋಡ್ರಿ ಪ್ರಮುಖವಾಗಿ ಕುಡಿಯೋ ಸಲಕ್ಕೆ ಏನ್ ಮಾಡ್ತಾರಪ್ಪ ಬಂದಾಗ ಇಲ್ಲಿ ಬಟ್ಟಿ ಇಳಿಸುವಿಕೆ ಇದನ್ನು ಕೂಡ ಬಳಸ್ತಾರೆ ಸರ್. ಅದನ್ನು ಬಳಸ್ತಾರ. ಬಟ್ ಏನ್ ಗೊತ್ತೇನ್ರಿ ಇದಕ್ಕ ಇವಾಗ ವಿಲೋಮ ಪ್ರಸಾರಣ ಕೂಡ ಬಳಸ್ತಾರೆ. ಇದು ನೋಡ್ರಿ, ಇದು ಕ್ವಶನ್ ಪ್ರಕಾರ ಸ್ವಲ್ಪ ಟ್ವಿಸ್ಟ್ ಮಾಡ್ಯಾರಲ್ವಾ. ಸರಿಯಾದ ಉತ್ತರ ಗೊತ್ತಿ ವಿಲೋಮ ಪ್ರಸಾರಣ. ಈ ಗಡಸ್ ನೀರ್ ಅಂತಕ್ಕಂಥ ನೋಡ್ರಿ ಇವಾಗ ಪ್ರಮುಖವಾಗಿ ಶುದ್ಧ ನೀರ್ ಅಂದ್ರೆ ಮೆತ್ ನೀರ್ ಮಾಡ್ಬೇಕಾದ್ರ ಈ ಬಟ್ಟಿ ಇಳಿಸುವಿಕೆ ಓಕೆ ಅದ್ನೂ ಆಗಿರ್ತದಲ್ವಾ, ಅದು ಆಗ್ಬೋದು ಆನ್ಸರ್. ಬಟ್ ಇದ್ರಾಗ ಈ ಕ್ವಶನ್ ಪ್ರಕಾರ ನೋಡೋದ್ ಪ್ರಕಾರ ಏನ್ ಗೊತ್ತಿ ವಿಲೋಮ ಪ್ರಸಾರಣ ಅಂತಕ್ಕಂಥವ್ರಿ ಅದೆಲ್ಲ ಸ್ವಲ್ಪ ಟ್ವಿಸ್ಟ್ ಮಾಡೋ ಸಾಕಿ ಯಾರು ನೋಡ್ರಿ. ಆಮೇಲೆ ಇಲ್ಲಿ ನೋಡಿ ಸಮುದ್ರದಿಂದ ಏನ್ ಗೊತ್ತೇನೆ? ಉಪ್ಪು ಅಂತಕ್ಕಂಥ ತೆಗೆಯುವಿಕೆ ವಿಧಾನ ಬಂದಾಗ ಅದೇ ಗೊತ್ತೇನೆ? ಬಟ್ಟಿ ಇಳಿಸುವಿಕೆ ವಿಧಾನ ಅಂತಕ್ಕಂಥ. ಬಟ್ಟಿ ಇಳಿಸುವಿಕೆ ವಿಧಾನ
ಬಟ್ ನೋಡ್ರಿ ಇವಾಗ ಕೆಲವೊಂದ್ ಟೈಮಿಗೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಅಂದ್ರ ಈಗ ದಪ್ಪ ಲವಣಾಂಶ ಇರ್ತಾವಲ್ವಾ, ಆ ಲವಣಾಂಶ ಅಂತಕ್ಕಂತ ನೋಡಿ ತೆಗಿಬೇಕಾದ್ರ ಆ ತೆಗಿಯುವ ಅಂದ್ರೆ ಗಡಸುತನ ತೆಗಿಯುವ ವಿಧಾನ ಇನ್ನೊಂದ್ ಬಳಸ್ತಾರ ಸಮುದ್ರದಿಂದ ಬೇರೆ ಬೇರೆ ದೇಶದ ಏನ್ ಗೊತ್ತೇನ್ರಿ ಸರಿ ವಿಲೋಮ ಪ್ರಸರಣ ಅಂತಕ್ಕಂಥದ್ದು. ಇದು ಆಲ್ಮೋಸ್ಟ್ ಇದು ಕೂಡ ಬಟ್ಟಿಳಿಸುವಿಕೆ ಸಂಭವನೀಯ ಇರ್ತದಲ್ಲ, ಬಟ್ ಇದಕ್ಕೆ ಎಕ್ಸಾಕ್ಟ್ಲಿ ಆನ್ಸರ್ ಬಂದಾಗ ವಿಲೋಮ ಪ್ರಸರಣ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿ. ಆಮೇಲೆ ನಾವು ಬಟ್ಟಿಳಿಸುವಿಕೆ ಇದನ್ನು ಗೊತ್ತಿರ್ಬೇಕು ಅದಲ್ವಾ. ಈಗ ಏನ್ ಗೊತ್ತೇನ್ ನಾವು ಸಪೋಸ್ ಎಕ್ಸಾಂಪಲ್ ನೋಡ್ರಿ, ನಾವ್ ಅಡಿಗೆ ಮಾಡ್ತೀವಲ್ವಾ, ಅಡಿಗೆ ಅಥವಾ ನೀರ್ ಕಾಸಿಗಿಟ್ಟ ಅಂತ ಹೇಳ್ಕೊಡ್ರಿ. ನೀರ್ ಕಾಸಿಗಿಟ್ಟಾಗ ಮ್ಯಾಗ ಪ್ಲೇಟ್ ಮುಚ್ಚಿರ್ತೀರಿ. ಆ ಪ್ಲೇಟ್ ಮುಚ್ಚಿದಾಗ ಏನ್ ಗೊತ್ತೇನ್ ನೀರೆಲ್ಲ ಕೊತ್ತ ಕೊತ್ತ ಕುದಿತಾವ. ಆ ಕುದ್ದ ನೋಡ್ರಿ ಆ ಪ್ಲೇಟಿಗೆ ನಾದಿಗಿರ್ತದ ನೋಡ್ರಿ, ಆ ಆವಿಯಾದ ನೀರ್ ಏನ್ ಗೊತ್ತೇನ್ ಬಟ್ಟಿಳಿಸಿದ ನೀರು ಅದಲ್ವಾ. ಈಗ ಪ್ರಮುಖವಾಗಿ ಈ ಬಟ್ಟಿಳಿಸಿದ ನೀರಲ್ಲಿ ಬಳಸ್ತಾರಪ್ಪ ಬಂದಾಗ ಈ ನೋಡ್ರಿ ಪ್ರಯೋಗಶಾಲೆದಾಗ ಬಳಸ್ತಾರ, ಆಮೇಲೆ ಔಷಧಿ ರೆಡಿ ಮಾಡ್ಬೇಕು ಬಳಸ್ತಾರ, ಕೈಗಾರಿಕೆಯಲ್ಲಿ ಬಳಸ್ತಾರ್ರಿ ಅದಲ್ವಾ. ಆಮೇಲೆ ಬ್ಯಾಟ್ರಿದಾಗ ಕೂಡ ಬಳಸ್ತಾರ್ರಿ ಅದಲ್ವಾ, ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಮುಂಬರುವ ಎಕ್ಸಾಮ್ ಕೂಡ ಕೇಳ್ಬೋದು. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ, ಕಾರಿನ ಎಂಜಿನ್ ಅನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ. ಇದು ಸ್ವಲ್ಪ ಕ್ಲಿಷ್ಟದ ಕ್ವಶನ್ ಅದಲ್ವಾ. ನೋಡ್ರಿ ಕಾರಿನ ಎಂಜಿನ್ ಅನ್ನು ತಂಪು ಮಾಡಲು ಉಪಯೋಗಿಸುವ ಗೊತ್ತೇನೆ ಘನೀಕರಣ ರೋಧಕ. ಘನೀಕರಣ ಈ ನೋಡ್ರಿ ಕಾರಿನ ಎಂಜಿನ್ ಅಂತಕ್ಕಂತ ನೋಡ್ರಿ ತಂಪು ಮಾಡ್ಬೇಕಂತ ಏನ್ ಮಾಡ್ತಾರ ಗೊತ್ತೇನ್ರಿ ಸರ್, ಎಂಜಿನ್ ಒಳಗೆ ನೀರ್ ಮಿಕ್ಸ್ ಮಾಡ್ತಾರ. ನೀರು ಆ ನೀರೇನ್ ಗೊತ್ತೇನ್ರಿ ಪ್ರಮುಖವೇನ್ ಗೊತ್ತೇನ್ರಿ ಮಂಜುಗಡ್ಡೆ. ಆ ಮಂಜುಗಡ್ಡೆ ಮಿಕ್ಸ್ ಮಾಡ್ಬೇಡ ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಸರ್ ಆಲ್ಕೋಹಾಲ್ ಅಂತಕ್ಕಂತ ಹಾಕ್ತಾರ. ಏನ್ ಗೊತ್ತೇನ್ರಿ ಆಲ್ಕೋಹಾಲ್. ನೋಡ್ರಿ ಆಲ್ಕೋಹಾಲ್ ಇವಾಗ ನೋಡ್ರಿ ಪ್ರಮುಖವಾಗಿ ಆ ಕಾರಿನ ಎಂಜಿನ್ದಾಗ ನೀರ್ ಹತ್ತದಲ್ರಿ, ಆ ನೀರೊಳಗೆ ಏನ್ ಗೊತ್ತೇನ್ರಿ ಈಗ ನಮ್ ಕಡೆ ಓಕೆ ರೀ, ಕರ್ನಾಟಕ ಓಕೆ ಅದಲ್ವಾ, ಮಹಾರಾಷ್ಟ್ರ ಮಧ್ಯಪ್ರದೇಶ ಓಕೆ. ಇವಾಗ ನೋಡ್ರಿ ಸಪೋಸ್ ನಾ ಅಪ್ಲಿನ ಹುಡುಗರು ಹೇಳ್ತಿರ್ತದ ನಿಮ್ಗೆ ಕ್ಲಾಸ್ನಾಗ ಏನ್ ಗೊತ್ತೇನ್ರಿ, ನಮಗ್ ಕನಸದ ಇಲ್ಲಿ ಲಡಾಖಿಗೆ ಹೋಗೋದಲ್ಲ, ಲಡಾಖಿ ಟ್ರಾಕ್ಟರ್ ತನ ಹೋಗೋದಂತ ತಿಳ್ಕೊರಿ. ಆ ಟ್ರಾಕ್ಟರ್ ತನ ಹೋಗೋ ಏನ್ ಗೊತ್ತೇನೆ ಟ್ರಾಕ್ಟರ್ ಜೀಪ್ ನೋಡ್ರಿ ಪ್ರತಿ ಏನ್ ಗೊತ್ತೇನ್ರಿ ಅರ್ಧ ಗಂಟೆಗೊಮ್ಮೆ ಅಥವಾ ಇಷ್ಟು ಕಿಲೋಮೀಟರ್ ಆದ್ಮೇಲೆ ನೀರ್ ಅಂತಕ್ಕಂತ ಹಾಕದಿರ್ತಾರೆ. ಆ ಟ್ರಾಕ್ಟರ್ ಗಳಿಗೆ ಏನ್ ಗೊತ್ತೇನೆ ನೀರ್ ಅಂತಕ್ಕಂತ ಹಾಕಿದಾಗ ಆ ಟ್ರಾಕ್ಟರ್ ನೋಡ್ರಿ ಸಪೋಸ್ ಲಡಾಖ ಆಮೇಲೆ ಜಮ್ಮು ಕಾಶ್ಮೀರದಾಗ ಆ ಕಡೆ ಫುಲ್ -ಡಿಗ್ರಿ ಇರುತ್ತೆ, -42 ಅಥವಾ -40 ಡಿಗ್ರಿ ಇರ್ತಾರೆ. ಅವಾಗ ನೀರ್ ಮಂಜುಗಡ್ಡೆ ಆಗ್ತಾರೆ. ಆ ನೀರೇನ್ ಗೊತ್ತೇನ್ ಮಂಜುಗಡ್ಡೆ ಆಗ್ಬಿಡದಂತವಾಗ ನೀರೊಳಗೆ ಏನ್ ಮಾಡ್ತಾರೆ ಗೊತ್ತೇನ್ರಿ ಆಲ್ಕೋಹಾಲ್ ಅಂತಕ್ಕಂತ ಮಿಕ್ಸ್ ಮಾಡ್ತಾರೆ. ಸರಿ ಆಲ್ಕೋಹಾಲ್ ಯಾಕೆ ಮಿಕ್ಸ್ ಮಾಡ್ತಾರಪ್ಪ ಅಂದ್ರ ಈ ಆಲ್ಕೋಹಾಲ್ ನ ದ್ರವಣ ಬಿಂದು ಎಷ್ಟದ ಗೊತ್ತೇನ್ -100 ಏನ್ ಗೊತ್ತೇನ್ 114 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ರಿ ಅದಲ್ವಾ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಆ ಆಲ್ಕೋಹಾಲ್ ಏನ್ ಗೊತ್ತ ನೀರಿಗೆ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗಂಗ್ ಬಿಡಾಗಿಲ್ಲ ಅದಲ್ವಾ. ಅದಕ್ಕೆ ನೋಡ್ರಿ ಇದೇನ್ ಗೊತ್ತೇನ್ರಿ ಈ ಎಥನಾಲ್ ಕೂಡ ಆಗ್ಬೋದು, ಬಟ್ ಸರಿಯಾದ ಎಕ್ಸಾಕ್ಟ್ ಆನ್ಸರ್ ಬಂದಾಗ ಎಥೆಲಿನ್ ಏನ್ ಗೊತ್ತೇನ್ರಿ ಗ್ಲೈಕೋಲ್ ಅಂತಕ್ಕಂಥದ್ದು. ಅಂದ್ರೆ ನೋಡ್ರಿ ಶೀತ ಪ್ರದೇಶದಾಗ ಏನ್ ಗೊತ್ತೇನ್ರಿ ಆ ಇಂಜಿನ್ ನೀರ್ ಇರುತ್ತೆ ನೋಡ್ರಿ, ನೀರ್ ಹಾಕ್ತಾರಲ್ವಾ, ಆ ನೀರ್ ಏನ್ ಗೊತ್ತೇನ್ರಿ ಪ್ರಮುಖ ಏನ್ ಗೊತ್ತೇನ್ರಿ ಗಟ್ಟಿ ಆಗ್ಬಿಡದಂತೆ ಆಲ್ಕೋಹಾಲ್ ಅಂತಕ್ಕಂಥ ಮಿಕ್ಸ್ ಮಾಡ್ತಾರ. ಅಂದ್ರ ಕಾರ್ ಏನ್ ಗೊತ್ತೇರಿ ಮೆತ್ತ ಹೋಗ್ಲತ್ತಿ ಮೆತ್ತನ್ ಹಾಕ್ತಾರ, ಬಾಡಿ ಎತ್ತಿತ್ ಹಾಕ್ಲಂತ ಎತ್ತನ್ ಹಾಕ್ತಾರ. ನೋಡ್ರಿ ಶೀತ ಪ್ರದೇಶದಾಗ ಗಾಡಿ ನೀರು ಅದಲ್ವಾ, ಬಾಡಿಗೆ ಇವ್ರೆಲ್ಲ ಗೊತ್ತ ಶೀತ ಪ್ರದೇಶ ಗೊತ್ತಿರ್ಬೇಕು ಅದಲ್ವಾ. ಇರ್ಲಿ ಬಟ್ ಪ್ರಮುಖವಾದ ನೋಡ್ರಿ ಇದು ಏನ್ ಗೊತ್ತೇನೆ ಎಥೆನಾಲ್ ಕೂಡ ಆಗ್ಬೋದು, ಬಟ್ ಏನ್ ಗೊತ್ತೇನೆ ಸರಿಯಾದ ಎಕ್ಸಾಕ್ಟ್ಲಿ ಆನ್ಸರ್ ಬಂದಾಗ ಎಥೆಲಿನ್ ಏನ್ ಗೊತ್ತ ಗ್ಲೈಕೋಲ್ ಅಂತಕ್ಕಂಥದ್ದು. ಗ್ಲೈಕೋಲ್ ಅಂತಕ್ಕಂಥದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ, ಮತ್ ಮುಂಬರುವ ಕೂಡ ಕೇಳ್ಬೋದು. ಎಸ್ ಅದಲ್ವಾ. ಇದೇ ರೀತಿ ಏನ್ ಗೊತ್ತೇನ್ರಿ ಇದು HK ಪೇಪರ್ ಅದಲ್ವಾ, ನಾನ್ HK ಕೂಡ ಏನ್ ಗೊತ್ತೇನ್ ಡಿಸ್ಕಸ್ ಮಾಡಮಂತದಲ್ವಾ. ನೋಡ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಗಿದ್ದಂದ್ರೆ ನಿಮ್ ಹುಡುಗರಿಗೆ ನಿಮ್ ಫ್ರೆಂಡ್ಸ್ ಗಳಿಗ ಅದಲ್ವಾ ಎಲ್ಲರಿಗೂ ಶೇರ್ ಮಾಡ್ರಿ ಅದಲ್ವಾ. ಮತ್ತೆ ಸಿಗಮಂತ ನೆಕ್ಸ್ಟ್ ಕ್ಲಾಸ್ ಅದಲ್ವಾ. ಇಲ್ಲ ಥ್ಯಾಂಕ್ ಯು ಸೋ ಮಚ್, ಬಾಯ್.